ಗೆಳೆಯರೇ, ಕನ್ನಡದ ತಿಂಡಿಗಳಲ್ಲಿ ಇದು ಎರಡನೆಯದು. ಮೊದಲನೇದು ರವೆ ಉಂಡೆ ಮಾಡಿದ್ವಿ. ಈಗ ಜೋಳದ ಅವಲಕ್ಕಿ, ಅಂದರೆ ಮುಸ್ಕಿನ ಜೋಳದಿಂದ ಮಾಡಿರುವಂಥ ಅವಲಕ್ಕಿ, ಅದನ್ನು ಎಣ್ಣೆಯಲ್ಲಿ ಹುರಿದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಆಗುವಂತಹ ರುಚಿಯಾದ ಒಂದು ತಿಂಡಿನ ಮಾಡೋದಕ್ಕೆ ಮೊದಲು ಮಾಡಿದ್ದೀವಿ. ಇದಕ್ಕೆಲ್ಲ ಪದಾರ್ಥಗಳು ಇಲ್ಲಿದ್ದಾವೆ. ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಕೊಬ್ಬರಿ ತುರಿ, ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಹುರಿಗಡಲೆ, ಕಡಲೆ ಬೀಜ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಮತ್ತು ಜೋಳದ ಅವಲಕ್ಕಿ. ಮೊದಲು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಈಗ ಅವಲಕ್ಕಿಯನ್ನು ಅದಕ್ಕೆ ಹಾಕಬೇಕು. ಎಣ್ಣೆ ಬಿಸಿಯಾಗಿದ್ದರೆ ಹಾಕಿದ ತಕ್ಷಣ ಹೀಗೆ ಹರಳರಳಾಗಿ ಬಂದ್ಬಿಡುತ್ತೆ. ಒಂದೇ ಸರಿ ಅಲ್ಲಾಡಿಸ್ಬೇಡ. ಒಂದು ಸರಿ ಹರಳಾಗಿ ಮೇಲೆ ಬಂದರೆ ಸಾಕು, ತೆಗೆದು ಬಿಡ್ಬೋದು. ಎಣ್ಣೆ ಬಿಸಿ ಇರೋದರಿಂದ ಅದು ಬೇಗ ಹರಳಾಗಿದಾಗುತ್ತೆ. ಹಾಗೆ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಅದರಲ್ಲಿ ಈ ಮುಸ್ಕಿನ ಜೋಳದ ಅವಲಕ್ಕಿಯನ್ನು ಹಾಕಿ ಹುರಿಬೇಕು. ಹೆಚ್ಚು ಹೊತ್ತೊಂದು ಬೇಡ. ಹಾಕಿದ ತಕ್ಷಣ ಅದು ಹರಳು ಹೊಡೆಯುತ್ತೆ. ಹರಳು ಹೊಡಿತಾ ಇದ್ದಂಗೆ ಎಣ್ಣೆ ಸ್ವಲ್ಪ ಬಗ್ಗಿಸಿ ತೆಗೆದುಹಾಕ್ಬಿಡ್ಬೇಕು. ಸ್ವಲ್ಪ ಹೊತ್ತು ಹೆಚ್ಚುವರೆಗೆ ಇಟ್ಕೊಂಡ್ರೆ ಎಣ್ಣೆ ಹೆಚ್ಚಾಗಿ ಎಳ್ಕೊಳ್ಳುತ್ತೆ. ಅಲ್ಲಿ ಇನ್ನೊಂದು ಐತೆ ನೋಡಿ ಜನರ. ಎಣ್ಣೆಯಲ್ಲಿ ಹೆಚ್ಚು ಹೊತ್ತು ಬಿಡಬಾರ್ದು, ಎಣ್ಣೆ ಎಳ್ಕೊಂಬಿಡುತ್ತೆ ಹೆಚ್ಚಾಗಿ. ಹಾಕಿದ ತಕ್ಷಣ ಹರಳು ಹೊಡೀತು ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಎಣ್ಣೆ ಕಡಿಮೆ ಕಾಯಿಸಿನೂ ಮಾಡೋ ಹಾಗಿಲ್ಲ, ಎಣ್ಣೆ ಹೆಚ್ಚಾಗಿರಬೇಕು. ಅಷ್ಟು ಅವಲಕ್ಕಿಯನ್ನು ಬೇಗ ಹುರಿಬಹುದು. ಈ ಜೋಳದ ಅವಲಕ್ಕಿ ಆದರೂ ಸರಿ, ಅಕ್ಕಿಯ ಅವಲಕ್ಕಿ ಆದರೂ ಸರಿ, ಎಣ್ಣೆ ಬಿಸಿಯಾಗಿದ್ದು ಒಮ್ಮೆ ಅದ್ದಿದ್ದ ತಕ್ಷಣ ಹರಳು ಒಡೆದು ತಕ್ಷಣ ಮೇಲೆ ಎತ್ತಬೇಕಾಗುತ್ತೆ. ಎಣ್ಣೆ ಎಲ್ಲ ನಾನು ಸುರಿಸಿ ಅಷ್ಟಾದರೂ ಸಾಕು. ಹೆಚ್ಚು ಹೊತ್ತು ಎಣ್ಣೆಯಲ್ಲಿಟ್ಟರೆ ಎಣ್ಣೆ ಎಳ್ಕೊಳ್ಳುತ್ತೆ ಮತ್ತು ಹೆಚ್ಚಾಗಿ ಬೆಂದೋಗುತ್ತೆ, ಕಟಕಲಾಗೋ ಅವಕಾಶ ಇರುತ್ತೆ. ಎಣ್ಣೆ ಕಾದೇ ಇರಬೇಕು ಚೆನ್ನಾಗಿ.
ಹೆಚ್ಚಿನ ಉರಿಯಲ್ಲೇ ಮಾಡಬೇಕಾಗತ್ತೆ. ಉರಿ ಕಡಿಮೆ ಆದರೆ ಎಣ್ಣೆ ಹೆಚ್ಚಾಗಿ ಎಳ್ಕೊಳ್ಳುತ್ತೆ. ಬಹಳ ಕಡಿಮೆ ಸಮಯದಲ್ಲೇ ಇದಾಗುತ್ತೆ. ಎಲ್ಲ ಪದಾರ್ಥಗಳನ್ನು ಮೊದಲೇ ಸಿದ್ಧವಾಗಿ ಇಟ್ಕೋಬೇಕು. ವಿಡಿಯೋ ಮಾಡ್ತಾರೆ. ಏನಿಲ್ಲ, ಈ ಕೆಲಸ ಬೇಗ ಆಗೋಗುತ್ತೆ. ನಂತರ ಈ ಪದಾರ್ಥಗಳನ್ನೆಲ್ಲ ಒಂದೊಂದೇ ಹುರಿಬೇಕಾಗುತ್ತೆ. ಮೊದಲು ಕಡಲೆ ಬೀಜವನ್ನು ಹುರಿಬೇಕು. ಕಡಲೆ ಬೀಜ ಒಂದೇ ಸರಿ ಹುರಿದ್ರೆ ಸರಿಯಾಗಿ ಬೆಂದಿರಲ್ಲ. ಒಂದು ಅರ್ಧ ಬೇಯಿಸಿ ತೆಗೆದಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹುರಿದ್ರೆ ಸೀದು ಹೋಗಲ್ಲ, ಒಳಗೆಲ್ಲ ಸರಿಯಾಗಿ ಬೆಂದಿರುತ್ತೆ. ಈಗ ಹುರಿಗಡಲೆ ಅದನ್ನು ಹದವಾಗಿ ಹುರಿಬೇಕಾಗುತ್ತೆ. ಒಂದೇ ಬಾರಿ ಆದರೆ ಸಾಕಿದ್ದು. ನಂತರ ತುರಿದಿರುವ ಕೊಬ್ಬರಿ ತುರಿ ಅದು ಒಂದೇನಾ? ಬ್ಯಾಡಗಿ ಮೆಣಸಿನಕಾಯಿ ಮುರಿದಿರೋದು,
ಈಗ ಕರಿಬೇವು ಎಲೆಗಳನ್ನು ಬಿಡಿಸ್ಕೊಂಡಿರೋದು ಸಿಡಿಯೋದ್ರಿಂದ ಹುಷಾರಾಗಿ ಹುರಿಬೇಕಾಗುತ್ತೆ. ಅದ್ರಲ್ಲಿ ತೇವಾಂಶ ಇರೋದ್ರಿಂದ ಸಿಡಿಯುತ್ತೆ ಅದು. ಈಗ ಒಂದು ಬಾರಿ ಹುರಿದಿರೋ ಕಡಲೆ ಬೀಜವನ್ನು ಮತ್ತೊಮ್ಮೆ ಹುರಿದು ಹಾಕ್ಕೊಳ್ಬೇಕು. ಅದನ್ನೆಲ್ಲ ಒಂದು ದೊಡ್ಡ ತಪ್ಪಲೆ ಅಥವಾ ಬೇಸನ್ನಲ್ಲಿ ಹಾಕಿ ಜೊತೆಯಲ್ಲಿ ಖಾರದ ಪುಡಿ, ಉಪ್ಪು, ಸ್ವಲ್ಪ ಸಕ್ಕರೆ ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಜೋಳದ ಅವಲಕ್ಕಿ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ. ಈಗ ಅವಲಕ್ಕಿ, ಅದಕ್ಕೆ ಮೇಲೆ ಹಾಕಿರುವ ಬ್ಯಾಡಗಿ ಮೆಣಸಿನ್ಕಾಯಿ, ಕಡಲೆ ಬೀಜ, ತೆಂಗಿನ ತುರಿ, ಕರಿಬೇವು ಇದನ್ನೆಲ್ಲ ಒಂದು ಕಡೆ ಹಾಕಿದ್ದೀವಿ. ಈಗ ಅವುಗಳನ್ನೆಲ್ಲ ಸೇರಿಸಿ ಕಲಿಸ್ಕೊಳ್ಬೇಕಾಗುತ್ತೆ. ಕಲಿಸೋವಾಗ ಹದ ನೋಡಿ ಅದಕ್ಕೆ ಎಷ್ಟು ಉಪ್ಪು ಬೇಕು, ಎಷ್ಟು ಖಾರ ಬೇಕು ಅಂತ ಅಳತೆ ಮೇಲೆ ಸುಮ್ಮನೆ ಹೀಗೆ ಗೊಟಾಯಿಸಿದ್ರೆ ಸಾಕು, ಚೆನ್ನಾಗಿ ಅದು ಬೆರೆತೋಗುತ್ತೆ ಹೊರಗಡೆ. ಬಿಸಿಯಲ್ಲಂತೂ ಭಾಳ ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ. ಎಷ್ಟು ದಿನ ಇಟ್ಟರೂ ಅದು ಏನೂ ಆಗಲ್ಲ. ನಮಗೆ ಬೇಕಾದಷ್ಟು ಉಪ್ಪು ಖಾರವನ್ನು ಹಾಕಿ ರುಚಿ ನೋಡಿ ಒಂದು ಕಡೆ ಹಾಕಿ ಇಟ್ಕೊಂಡ್ರೆ ಜೋಳದ ಅವಲಕ್ಕಿ ಸಿದ್ಧವಾಗಿರುತ್ತೆ. ಬಹಳ ಬೇಗ ತಯಾರು ಮಾಡಬಹುದಾದ ಬಹಳ ರುಚಿಯಾದ ಅವಲಕ್ಕಿ ಇದು. ನೀವು ಯಾವುದೇ ಒಂದು ಕರಿದ ಈ ಖಾರದ ತಿಂಡಿಗೆ ಹೋಲಿಕೆ ಮಾಡಿದ್ರೆ ಇದರಷ್ಟು ರುಚಿ ಬೇರೆ ಯಾವುದೂ ಬರಲ್ಲ. ಒಂದು ಸರ್ತಿ ಪ್ರಯತ್ನ ಮಾಡಿ ನೋಡಿ.